ನಿಮ್ಮ ಬರಹವು ಮಹಾಭಾರತದ ಅತ್ಯಂತ ಪ್ರಭಾವಶಾಲಿ ಘಟ್ಟಗಳಲ್ಲಿ ಒಂದಾದ ಕೃಷ್ಣರಾಯಭಾರ ಮತ್ತು ವಿಶ್ವರೂಪ ದರ್ಶನವನ್ನು ಅತ್ಯಂತ ಮನಮೋಹಕವಾಗಿ ಮತ್ತು ಕಾವ್ಯಾತ್ಮಕವಾಗಿ ಚಿತ್ರಿಸಿದೆ. ನೀವು ಬಳಸಿದ ಭಾಷೆ ಮತ್ತು ಸನ್ನಿವೇಶವನ್ನು ಕಟ್ಟಿಕೊಟ್ಟ ರೀತಿ ಆ ಕಾಲದ ಗಾಂಭೀರ್ಯವನ್ನು ಕಣ್ಣ ಮುಂದೆ ತರುತ್ತದೆ. ನೀವು ಕೇಳಿದಂತೆ ಅದೇ ಕಥೆಯ ಸಾರಾಂಶ ಮತ್ತು ಭಾವವನ್ನು ಇಲ್ಲಿ ನೀಡಲಾಗಿದೆ. ಕೃಷ್ಣರಾಯಭಾರ, ಶಾಂತಿ ಮತ್ತು ಶಕ್ತಿಯ ಮುಖಾಮುಖಿ. ಹಸ್ತಿನಾಪುರದ ಆ ದಿನದ ವಾತಾವರಣದಲ್ಲಿ ಯಾವುದೋ ಒಂದು ಅನಿಶ್ಚಿತತೆ ಮನೆ ಮಾಡಿತ್ತು. ಪ್ರಕೃತಿಯು ಸ್ತಬ್ಧವಾಗಿತ್ತು. ಪಾಂಡವರ ಪರವಾಗಿ ಶಾಂತಿಯ ದೂತನಾಗಿ ಬಂದ ಶ್ರೀಕೃಷ್ಣನ ರಥದ ಧ್ವನಿ ಕೇವಲ ಶಬ್ದವಾಗಿರದೆ ಅದು ಮುಬರಲಿರುವ ಮಹಾಯುದ್ಧದ ಎಚ್ಚರಿಕೆಯ ಗಂಟೆಯಂತಿತ್ತು. ಸಭೆಯ ಗಾಂಭೀರ್ಯ ಮತ್ತು ದುರ್ಯೋಧನನ ಅಹಂಕಾರ. ಕುರುಸಭೆಯಲ್ಲಿ ಭೀಷ್ಮ, ದ್ರೋಣ ಮತ್ತು ವಿದುರರಂತಹ ಹಿರಿಯರು ಕೃಷ್ಣನ ಆಗಮನವನ್ನು ಭಕ್ತಿಯಿಂದ ನಿರೀಕ್ಷಿಸುತ್ತಿದ್ದರೆ, ದುರ್ಯೋಧನನ ಮನಸ್ಸಿನಲ್ಲಿ ಮಾತ್ರ ಅಧಿಕಾರದ ಮದ ಮತ್ತು ಕೃಷ್ಣನ ಬಗ್ಗೆ ತಿರಸ್ಕಾರವಿತ್ತು. ಕೃಷ್ಣನ ಬೇಡಿಕೆ: ಯುದ್ಧ ಬೇಡ, ವಿನಾಶ ಬೇಡ. ಪಾಂಡವರಿಗೆ ಕೇವಲ 5 ಹಳ್ಳಿಗಳನ್ನು ಕೊಡು. ದುರ್ಯೋಧನನ ಉತ್ತರ: ಸೂಜಿಯ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಈ ಮಾತು ಕೇವಲ ನಿರಾಕರಣೆಯಾಗಿರಲಿಲ್ಲ, ಅದು ವಿನಾಶದ ಹಾದಿಗೆ ಬಿದ್ದ ಮುನ್ನುಡಿಯಾಗಿತ್ತು. ವಿಶ್ವರೂಪ ದರ್ಶನ, ದಿವ್ಯತೆಯ ಉತ್ತುಂಗ. ಕೃಷ್ಣನನ್ನು ಬಂಧಿಸಲು ದುರ್ಯೋಧನನು ಆದೇಶಿಸಿದಾಗ ಇಡೀ ಸಭೆ ಗಾಬರಿಯಾಯಿತು. ಆದರೆ ಕೃಷ್ಣ ನಗುತ್ತಲೇ ತನ್ನ ಮನುಷ್ಯ ರೂಪವನ್ನು ಮೀರಿ ಬೆಳೆದನು. ವಿಶ್ವರೂಪದ ವೈಭವ. ಅವನ ದೇಹದಲ್ಲಿ ಬ್ರಹ್ಮಾಂಡವೇ ಅಡಗಿತ್ತು. ಸೂರ್ಯಚಂದ್ರರು ಕಣ್ಣುಗಳಾಗಿದ್ದರೂ ನಕ್ಷತ್ರಪುಂಜಗಳು ಅವನ ಉಸಿರಾಟದಂತೆ ಭಾಸವಾಗುತ್ತಿದ್ದವು. ಸಕಲ ದೇವತೆಗಳು, ಋಷಿಗಳು ಮತ್ತು ಕಾಲಚಕ್ರವು ಅವನಲ್ಲೇ ಲೀನವಾಗಿರುವುದನ್ನು ಸಭಿಕರು ಕಂಡರು. ನೋಡಿದವರ ದೃಷ್ಟಿ, ಕಂಡವರ ಭಾವ. ಆ ದಿವ್ಯ ದರ್ಶನವು ಸಭೆಯಲ್ಲಿದ್ದವರ ಮೇಲೆ ವಿಭಿನ್ನ ಪ್ರಭಾವ ಬೀರಿತು. 1. ಭಕ್ತರು: ಭೀಷ್ಮ, ವಿದುರ. ಇವರು ಭಕ್ತಿಯ ಪರವಶತೆಯಿಂದ ದೇವರನ್ನು ಕಂಡರೂ ಕಣ್ಣೀರು ಸುರಿಸುತ್ತಾ ಶರಣಾದರು. 2. ಅಹಂಕಾರಿ: ದುರ್ಯೋಧನ. ಇವನು ಅದನ್ನು ಕೇವಲ ಮಾಯೆ ಅಥವಾ ತಂತ್ರ ಎಂದು ಕರೆದನು. ಕಣ್ಣಿದ್ದು ಕುರುಡನಾದನು. ಕೊನೆಯ ಮಾತು: ಕೃಷ್ಣನು ಸಭೆಯಿಂದ ಹೊರಬಂದಾಗ